ನಮಸ್ಕಾರ ಸ್ನೇಹಿತರೆ, KS ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಕ್ರೋಮಲ್ಲಿ ಹೋಗಿ KPSC ಅಂತ ಸರ್ಚ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಅದಕ್ಕೆ ಡೈರೆಕ್ಟನ್ನು ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ KPSC ಲಾಗಿನ್ ಅಂತಿದೆ ನೋಡಿ. ಫಸ್ಟ್ ಲಿಂಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂದು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ನಾನು. ಮೊದಲು ನಾನು ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ. ಇಲ್ಲಿ ಏನಿದೆ ಅಂದರೆ ನಿಮ್ಮದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ನಂದು ಯೂಸರ್ ಐ ಡಿ ಇದೆ. ಮೊಬೈಲ್ನ ಆಲ್ಮೋಸ್ಟ್ ಯಾರದು ಯೂಸರ್ ಐ ಡಿ ಇರುತ್ತೆ, ಅದೇ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಅದ್ರ ಬಗ್ಗೆ ಏನಿರುತ್ತೆ ಅಂದರೆ ಪಾಸ್ವರ್ಡ್ ಏನಿದೆ ನಿಮಗೆ ಗೊತ್ತಿರುತ್ತೆ. ರಿಜಿಸ್ಟರ್ ಮಾಡೋ ಪರಿಗೆ ಹಾಕಿರ್ತೀನಿ. ಇದು ನಂಬರನ್ನು ಹಾಕ್ಕೊಳ್ಳಿ. ಟೋಕನ್ ನಂಬರ್ ಏನಿರುತ್ತಲ್ಲ, ಕ್ಯಾಪ್ಚಾವನ್ನು ಹಾಕ್ಕೊಳ್ಳಿ. ಕ್ಯಾಪ್ಚಾವನ್ನು ಹಾಕ್ಕೊಂಡಿದ್ಮೇಲೆ ಸೈನ್ ಅಪ್ ಮಾಡಿ. ಈ ಥರ ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ. ಟರ್ನ್ ಮಾಡಿದ ತಕ್ಷಣ ಇದು ಇನ್ಬಾಕ್ಸ್ ಇದೆ. ಇನ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೋ ಅಂತ ಕೊಡಿ. ಈಗ ಲಾಗಿನ್ ಆಗುತ್ತೆ. ಇಲ್ಲಿ ಎಸ್ ಅಂತ ಮಾಡಿ. ಎಸ್ ಅಂತ ಮಾಡಿದ ತಕ್ಷಣ ನಿಮ್ದೇನು ಅಪ್ಲಿಕೇಶನನ್ನು ಹಾಕಿರ್ತಾರೆ ಎಲ್ಲ ಪೋರ್ಟಲನ್ನು ಓಪನ್ ಆಗುತ್ತೆ. ಪೋರ್ಟಲ್ ಓಪನ್ ಆದ ತಕ್ಷಣ ಎಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕಿರೋ ಅಪ್ಲೈ ಪೋಸ್ಟ್ ಅಂತಿದೆ. ಏನು ಪೋಸ್ಟ್ ಅಪ್ಲಿಕೇಶನ್ ಹಾಕಿರೋ ಅದು ತೋರಿಸುತ್ತೆ. ಮತ್ತು ಅಪ್ಲೈ ಟು ಪೋಸ್ಟ್ ಯಾವುದೋ ಹೊಸ ಅಪ್ಲಿಕೇಶನ್ ಹಾಕ್ತಾರೆ ಅದನ್ನು ತೋರಿಸುತ್ತೆ. ಯಾವ್ದು ಅಪ್ಲಿಕೇಶನನ್ನು ಎಲ್ಲ ಬಿಟ್ಟಿದ್ದಾರೆ ಅಂತ ತೋರಿಸುತ್ತೆ. ಯಾವ್ದು ಅಪ್ಲಿಕೇಶನ್ ಬೇಕಾದ್ರೆ ಡಿಲೀಟ್ ಮಾಡ್ಬೋದು. ನಮಗೆ ಬೇಕಾಗಿರೋದು ಇವಾಗ ಅಂದರೆ KS ಹಾಲ್ ಟಿಕೆಟ್ ಯಾವ ಥರ ಡೌನ್ಲೋಡ್ ಮಾಡಬೇಕಂತ. ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ ನೋಡಿ. ಇಲ್ಲಿ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ KFA ನೋಟಿಫಿಕೇಶನ್ ನಂಬರ್ ಅಂತಿದೆ ನೋಡಿ. ಏನೇನು ಅಪ್ಲಿಕೇಶನ್ ಹಾಕಿದ್ದೀರಾ ಅವೆಲ್ಲ ತೋರಿಸುತ್ತೆ. ನಾನು ಆಲ್ರೆಡಿ PDO ಎಕ್ಸಾಮನ್ನು ಬರೆದಿದ್ದೀನಿ. KS ಎಕ್ಸಾಮನ್ನು ಇವಾಗ 29 ಡೇಟಿಗೆ ಎಕ್ಸಾಮ್ ಇದೆ, ಇದೇ ತಿಂಗಳು. ಅದೇ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಲಿಂಕ್ 509 ಏನೋ ಅಪ್ಲಿಕೇಶನ್ ನೋಟಿಫಿಕೇಶನ್ ನಂಬರ್ ಇದೆ ನೋಡಿ. ಹೋದ ವರ್ಷ ಹಾಕಿರೋದು ಇದು 23-24 ಇಲ್ಲಿ. ಅದರ ಕಡೆಯಿಂದ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ಬರುತ್ತೆ. ಡೇಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಡೇಟಿಗೆ ಎಕ್ಸಾಮ್ ಇರುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಮಾಡಿ. ಡೌನ್ಲೋಡ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಪ್ರಿಂಟೆಡ್ ಅಂತಂದರೆ ಯಾರ್ದು ಅಪ್ಲಿಕೇಶನ್ ಎಲ್ಲ ಹಾಕಿದ್ರೆ ಅದು ಪ್ರಿಂಟ್ ಮಾಡ್ಕೋಬೋದು. ವಿಂಡೋಲ್ಲಿ ಓಪನ್ ಮಾಡಿದ್ರೆ, ಸಿಸ್ಟಮಲ್ಲಿ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಪ್ರಿಂಟ್ ಅಂತ ಬರುತ್ತೆ. ಪ್ರಿಂಟ್ ಅಂತ ಮಾಡ್ಕೊಳ್ಳಿ. ಇದೇ ಹಾಲ್ ಟಿಕೆಟು ಬಂದಿದೆ ನೋಡಿ. ಇದೇ ಹಾಲ್ ಟಿಕೆಟ್ ಇರುತ್ತೆ. ನೀವು ಬೇಕಾದರೆ ನೀವು ಇದಕ್ಕನ್ನು ಪ್ರಿಂಟ್ ಅಂತ ತೊಗೊಂಡು ಸೇವನ್ ಮಾಡ್ಕೋಬೋದು. ಸೇವನ್ ಮಾಡಿಕೊಂಡೆ ಪ್ರಿಂಟನ್ನು ತೊಗೋಬೋದು. ಇದೇ ಥರ ಅಪ್ಲಿಕೇಶನ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಅದೆಲ್ಲನೂ ಜಾಯಿನ್ ಮಾಡ್ಕೊಳ್ಳಿ. ಮತ್ತು ಈ ಥರ ಇನ್ಫಾರ್ಮೇಷನ್ ಬೇಕಾದರೆ ನಾವು ಕೊಡ್ತಾ ಇರ್ತೀವಿ. ಮತ್ತು ಏನಾದರೂ ನಿಮಗೆ ಡೌಟ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಮಾಡಿ. ಬೇಕಾದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಂಬರನ್ನು ಕೊಟ್ಟಿರ್ತೀನಿ, ಅದು ಬೇಕಾದರೆ ಕಾಲ್ ಮಾಡಿ ಕೇಳ್ಬೋದು. ಏನು ಬೇಕಾದರೆ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು.